ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. 2024ರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ಹಾಗೂ ಜಿಲ್ಲಾ ಅಂಚೆ ಕಚೇರಿ ರಾಯಚೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಮತದಾನ ಜಾಗೃತಿಯ ಜಾಥಾ ಮತ್ತು ಕಾರ್ಯಕ್ರಮವು ದಿನಾಂಕ 1/5/2024ರಂದು ಜರುಗಿತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮತದಾರರ ಸಾಕ್ಷರತಾ ಕ್ಲಬ್ನ ನೋಡಲ್ ಅಧಿಕಾರಿ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡ್ತಾ, ಮತದಾನ ಕಾರ್ಯ ಪವಿತ್ರವಾದ ಕಾರ್ಯ, ಅದನ್ನು ಮಾರಿಕೊಳ್ಳದಿರಿ, ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ನಿಮ್ಮ ಮತವನ್ನು ಚಲಾಯಿಸಿ. ಏಕೆಂದರೆ ನಮ್ಮ ಮತ ನಮ್ಮ ಧ್ವನಿ, ಅದು ನಮ್ಮ ಶಕ್ತಿಯಾಗಿದೆ. ಪ್ರತಿಯೊಬ್ಬ ಮತದಾರರು ಮೇ 7ರಂದು ಕಡ್ಡಾಯವಾಗಿ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಬೇಕು. ಸುಭದ್ರ ಪ್ರಜಾಪ್ರಭುತ್ವಕ್ಕಾಗಿ ಮತದಾನ ಮಾಡಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಅಂಚೆ ಕಚೇರಿ ಅಧ್ಯಕ್ಷೆಯಾದ ಶ್ರೀಮತಿ ಲಕ್ಷ್ಮೀ ಮಹಾದೇವಿ ಮಾತನಾಡ್ತಾ, ನಾವೆಲ್ಲರೂ ಮೇ 7 ಮತದಾನ ಮಾಡಬೇಕು. ಅಂದು ಸಾರ್ವತ್ರಿಕ ರಜೆಯನ್ನು ಮತದಾನ ಮಾಡಲು ಕೊಟ್ಟಿರುತ್ತಾರೆ. ಆದ್ದರಿಂದ ಅಂದು ನಮ್ಮ ಮತದಾರರ ನಡೆ ಮತಗಟ್ಟೆಯ ಕಡೆಗೆ ಆಗಬೇಕು ಹಾಗೂ ಮಹಿಳೆಯರು ಸಹ ತಮ್ಮ ಕುಟುಂಬದಲ್ಲಿರುವ ಅರ್ಹ ಮತದಾರರನ್ನು ಕರೆದುಕೊಂಡು ಹೋಗಬೇಕು ಎಂದು ಹೇಳಿದರು. ಬೆಳಗ್ಗೆ ಪ್ರಾರಂಭವಾದ ಮತದಾನ ಜಾಗೃತಿ ಜಾಥಾವು ಮುಖ್ಯ ಅಂಚೆ ಕಚೇರಿಯಿಂದ ಪ್ರಾರಂಭವಾಗಿ ಸೂಪರ್ ಮಾರ್ಕೆಟ್, ಮಹಾವೀರ್ ವೃತ್ತ, ಚಂದ್ರಮೌಳೀಶ್ವರ ವೃತ್ತ, ಮುಕ್ರಮ್ಗಂಜ್ ಅಂಚೆ ಕಚೇರಿಯವರೆಗೂ ಬಂದು ತಲುಪಿತು. ಈ ಮತದಾರರ ಜಾಗೃತಿ ಜಾಥಾ ಮತ್ತು ಕಾರ್ಯಕ್ರಮದಲ್ಲಿ ಆನಂದ್ ಎಸ್ ಒಂದಾಲ್, ಸಹಾಯಕ ಅಂಚೆ ಅಧೀಕ್ಷಕರು ರಾಯಚೂರು, ಸಂಜಯ್ ಲಡ್ಡಾ, ಪ್ರಧಾನ ಅಂಚೆ ಪಾಲಕರು ದಿವಾಕರ್, ಉಪ ಅಂಚೆ ಪಾಲಕರು ಜವಾಹರ್ ನಗರ ಭೀಮ್ಸೇನ್, ಉಪ ಅಂಚೆ ಪಾಲಕರು ಮುಕ್ರಮ್ಗಂಜ್ ಸುನೀಲ್ ಕುಮಾರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ಆಕ್ಷೇಪಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಜೈ ಹಿಂದ್. ತಮ್ಮ ಹೊಲಗೆಯನ್ನು ಮುಂದಕ್ಕೆ ಚಾಚಿ ನಾ ಹೇಳಿದ ಹಾಗೆ ಮತದಾರ ಪ್ರತಿನಿಧಿಯನ್ನು ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸ ಸರಿಲ್ಲ. ಇಲ್ಲಿ ಜನ ಐತಲ್ಲ ಎಲ್ಲ